ಕೇರಳ ರಾಜಕೀಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ತನ್ನ ಅಸ್ತಿತ್ವವನ್ನ ಭದ್ರಪಡಿಸಿಕೊಳ್ಳೋಕೆ ಸರ್ವ ಪ್ರಯತ್ನ ನಡೆಸುತ್ತಿರುವ ಬೆನ್ನಲ್ಲೇ ಆ ಪಕ್ಷದ ಪ್ರಮುಖ ನಾಯಕ ಈಗ ನಾಪತ್ತೆಯಾಗಿದ್ದಾರೆ ಅನ್ನೋದು ರಾಜ್ಯದ ರಾಜಕೀಯ ಗಲ್ಲಿಗಳಲ್ಲಿ ಕೇಳಿ ಬರ್ತಿರುವ ದೊಡ್ಡ ತಮಾಷೆ ಮತ್ತು ಕುತೂಹಲದ ಸಂಗತಿಯಾಗಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ತ್ರಿಶೂರ್ ಕ್ಷೇತ್ರದಿಂದ ಅಬ್ಬರದ ಜಯ ಸಾಧಿಸಿ ಕೇರಳದಲ್ಲಿ ಕಮಲ ಅರಳಿಸಿದ ಚಿತ್ರನಟ ಸುರೇಶ್ ಗೋಪಿ ಅವರು ಈಗ 2026ರ ವಿಧಾನಸಭೆ ಚುನಾವಣೆಯ ಪ್ರಚಾರದ ಅಖಾಡದಲ್ಲಿ ಕಾಣಿಸಿಕೊಳ್ಳದೇ ಇರೋದು ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಮಲಯಾಳಂ ಚಿತ್ರರಂಗದ ಮಾಸ್ ಹೀರೋ, ಕೇಂದ್ರ ಪ್ರವಾಸೋದ್ಯಮ ಮತ್ತು ಪೆಟ್ರೋಲಿಯಂ ರಾಜ್ಯ ಸಚಿವರಾದ ಸುರೇಶ್ ಗೋಪಿ ಅವರು ಎಲ್ಲಿ ಹೋಗಿದ್ದಾರೆ? ಕೇರಳದಾದ್ಯಂತ ರಾರಾಜಿಸಬೇಕಿದ್ದ ಅವರ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳು ಈಗ ಯಾಕೆ ಕಾಣಿಸ್ತಿಲ್ಲ? ಬಿಜೆಪಿಯ ಅತಿದೊಡ್ಡ ವಿಜಯದ ಶಿಲ್ಪಿ ಈಗ ಸ್ವತಃ ತನ್ನದೇ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತ ಕೇಳಲು ಬೀದಿಗಿಳಿಯೋಕೆ ಪುರುಸೊತ್ತು ಸಿಗಲಿಲ್ವಾ ಅನ್ನೋ ವ್ಯಂಗ್ಯಭರಿತ ಮಾತುಗಳು ಪ್ರತಿಪಕ್ಷಗಳಲ್ಲಿ ಕೇಳಿಬರ್ತಿವೆ. 2024ರ ಜೂನ್ 4ರಂದು ಪ್ರಕಟವಾದ ಫಲಿತಾಂಶ ಕೇರಳದ ರಾಜಕೀಯ ಪಂಡಿತರ ಲೆಕ್ಕಾಚಾರವನ್ನ ತಲೆ ಕೆಳಗು ಮಾಡಿತ್ತು. ಅಂದು ಸುರೇಶ್ ಗೋಪಿ ಅವರು ಸಿಪಿಐನ ವಿಎಸ್ ಸುನಿಲ್ ಕುಮಾರ್ ಮತ್ತು ಕಾಂಗ್ರೆಸ್ನ ಕೆ ಮುರಳೀಧರನ್ ಅವರನ್ನ 74,686 ಮತಗಳ ಅಂತರದಿಂದ ಸೋಲಿಸಿ ಇತಿಹಾಸ ನಿರ್ಮಿಸಿದ್ರು. ಈ ವಿಜಯ ಕೇವಲ ಒಂದು ಸ್ಥಾನದ ಗೆಲುವಾಗಿರಲಿಲ್ಲ, ಬದಲಾಗಿ ಬಿಜೆಪಿ ಕೇರಳದ ಕ್ರಿಶ್ಚಿಯನ್ ಮತ್ತು ಹಿಂದೂ ಮತಗಳನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾದ ಸಂಕೇತವಾಗಿತ್ತು. ಆದರೆ ಈಗ ಸನ್ನಿವೇಶ ಬದಲಾಗಿದೆ. ಮಾರ್ಚ್ ಮಧ್ಯಭಾಗದಲ್ಲಿ ವಿಧಾನಸಭಾ ಚುನಾವಣೆಯ ವೇಳಾಪಟ್ಟಿ ಘೋಷಣೆ ಆದಾಗಿನಿಂದ ಸುರೇಶ್ ಗೋಪಿ ಅವರು ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ 4 ಬಾರಿ ಮಾತ್ರ ಕಾಣಿಸಿಕೊಂಡಿದ್ದಾರೆ. ತ್ರಿಶೂರ್ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಪದ್ಮಜಾ ವೇಣುಗೋಪಾಲ್ ಅಥವಾ ನಟ್ಟಿಕಾದಲ್ಲಿ ಸ್ಪರ್ಧೆ ಮಾಡುತ್ತಿರುವ ಸಿಸಿ ಮುಕುಂದನ್ ಅವರ ಪರವಾಗಿ ಗೋಪಿ ಅವರ ಸಕ್ರಿಯ ಪ್ರಚಾರದ ಕೊರತೆ ಎದ್ದು ಕಾಣ್ತಿದೆ. ಅತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 29ರಂದು ತ್ರಿಶೂರ್ನಲ್ಲಿ ಭವ್ಯ ರೋಡ್ ಶೋ ನಡೆಸಿ ಹೋದ್ರು ಸ್ಥಳೀಯ ನಾಯಕ ಸುರೇಶ್ ಗೋಪಿ ಅವರ ಅನುಪಸ್ಥಿತಿ ಕಾರ್ಯಕರ್ತರ ಉತ್ಸಾಹಕ್ಕೆ ತಣ್ಣೀರೆರಚಿದಂತಿದೆ. ಕೇರಳ ಹೈಕೋರ್ಟ್ ಏಪ್ರಿಲ್ 1ರಂದು ನೀಡಿರುವ ತೀರ್ಪು ಸುರೇಶ್ ಗೋಪಿ ಅವರಿಗೆ ಮತ್ತೊಂದು ತಲೆನೋವಾಗಿ ಪರಿಣಮಿಸಿದೆ. 2024ರ ಚುನಾವಣೆಯಲ್ಲಿ ಅವರು ಧಾರ್ಮಿಕ ಭಾವನೆಗಳನ್ನ ಬಳಸಿಕೊಂಡು ಭ್ರಷ್ಟ ಚುನಾವಣಾ ಪದ್ಧತಿಗಳನ್ನ ಅನುಸರಿಸಿದ್ದಾರೆ ಎಂಬ ಅರ್ಜಿಯನ್ನ ವಿಚಾರಣೆಗೆ ಅಂಗೀಕರಿಸಿರುವ ನ್ಯಾಯಾಲಯ ವಿಚಾರಣೆಯನ್ನ ಮುಂದುವರಿಸಲು ಆದೇಶಿಸಿದೆ. ಈ ಕಾನೂನು ಸಂಘರ್ಷ ಅವರ ವಿಜಯದ ಮಹತ್ವವನ್ನ ಸ್ವಲ್ಪ ಮಟ್ಟಿಗೆ ಮಸುಕಾಗಿಸಿದೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಎನ್ಡಿಎ ಮೈತ್ರಿಕೂಟ ಈ ಬಾರಿ ದೊಡ್ಡ ಮಟ್ಟದ ತಂತ್ರಗಾರಿಕೆ ರೂಪಿಸಿದೆ. ಬಿಜೆಪಿ 100 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಿದ್ರೆ ಬಿಡಿಜೆಎಸ್ 12 ಸ್ಥಾನಗಳಲ್ಲಿ ಮತ್ತು 2020 ಪಕ್ಷ 12 ಸ್ಥಾನಗಳಲ್ಲಿ ಕಣಕ್ಕಿಳಿದಿವೆ. ಈ ಮೈತ್ರಿಕೂಟ ಈಳವ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಮತಗಳನ್ನ ಸೆಳೆಯುವ ಗುರಿಯನ್ನ ಹೊಂದಿದ್ದರೂ ಸುರೇಶ್ ಗೋಪಿ ಅವರಂತಹ ಜನಪ್ರಿಯ ಮುಖ ಪ್ರಚಾರದ ಮುಂಚೂಣಿಯಲ್ಲಿಲ್ಲದೆ ಇರೋದು ಬಿಜೆಪಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇಮಂನಿಂದ ಮತ್ತು ವಿ ಮುರಳೀಧರನ್ ಕಳಂಕೂಟಂನಿಂದ ಸ್ಪರ್ಧೆ ಮಾಡ್ತಿದ್ದು ಅವರು ತಮ್ಮದೇ ಕ್ಷೇತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಕೇರಳದ ಚುನಾವಣಾ ಅಂಕಿಅಂಶಗಳನ್ನ ಗಮನಿಸಿದ್ರೆ ಬಿಜೆಪಿಯ ಸಮಸ್ಯೆ ಮತಗಳ ಹಂಚಿಕೆಯಲ್ಲಿದೆ. 2016ರಲ್ಲಿ 10.5% ಮತ ಗಳಿಸಿ 1 ಸ್ಥಾನ ಗೆದ್ದಿದ್ದ ಬಿಜೆಪಿ 2021ರಲ್ಲಿ 11.4% ಮತ ಗಳಿಸಿದ್ರೂ 1 ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ. 2024ರ ಲೋಕಸಭೆಯಲ್ಲಿ ಈ ಪಾಲು 19.4ಕ್ಕೆ ಏರಿಕೆಯಾಗಿತ್ತು. ಈಗ ಮನೋರಮಾ ನ್ಯೂಸ್ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಯುಡಿಎಫ್ 69ರಿಂದ 81 ಸ್ಥಾನಗಳನ್ನ ಮತ್ತು ಎಲ್ಡಿಎಫ್ 57ರಿಂದ 69 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಕೇವಲ 1ರಿಂದ 5 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಈ ಅಲ್ಪ ಯಶಸ್ಸಿನ ನಿರೀಕ್ಷೆಯ ನಡುವೆ ಸುರೇಶ್ ಗೋಪಿ ಅವರ ಎಕ್ಸ್ ಫ್ಯಾಕ್ಟರ್ ಅಥವಾ ಜನಪ್ರಿಯತೆ ಅತ್ಯಗತ್ಯವಾಗಿತ್ತು. ಆದರೆ ಅವರು ದೆಹಲಿಯಲ್ಲಿ ಸಚಿವರಾಗಿ ಕಾರ್ಯನಿರತರಾಗಿರೋದು ಅಥವಾ ಇತರ ಕಾರಣಗಳಿಂದ ಪ್ರಚಾರದಿಂದ ದೂರ ಉಳಿದಿರೋದು ಪಕ್ಷದ ಒಳಗೆ ಅಸಮಾಧಾನ ಮೂಡಿಸಿದೆ. ಶಬರಿಮಲೆ ವಿವಾದದಲ್ಲಿ ಪಿಣರಾಯಿ ವಿಜಯನ್ ಸರ್ಕಾರ ತನ್ನ ನಿಲುವನ್ನ ಬದಲಿಸಿಕೊಂಡಿರೋದು ಕೂಡ ಬಿಜೆಪಿಯ ಸಾಂಪ್ರದಾಯಿಕ ಮತಗಳನ್ನ ಸೆಳೆಯುವ ತಂತ್ರಕ್ಕೆ ಅಡ್ಡಿಯಾಗಬಹುದು. ಕೇರಳದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವಕ್ಕಾಗಿ ಅತಿದೊಡ್ಡ ಮೈತ್ರಿಕೂಟವನ್ನ ಮಾಡಿಕೊಂಡಿದ್ರು ಅದನ್ನ ಮತಗಳಾಗಿ ಪರಿವರ್ತಿಸುವ ಶಕ್ತಿ ಇರುವ ಸುರೇಶ್ ಗೋಪಿ ಅವರಂತಹ ನಾಯಕರು ಅಖಾಡದಿಂದ ದೂರವಿದ್ದಾರೆ. ತ್ರಿಶೂರ್ನ ಮಾರುಕಟ್ಟೆ ನವೀಕರಣ ಮತ್ತು ಅವರ ಸಾಮಾಜಿಕ ಕಾರ್ಯಗಳ ಮೂಲಕ ಜನರ ಮನ ಗೆದ್ದಿದ್ದ ನಟ ಈಗ ಕೇವಲ ಸಚಿವರಾಗಿ ದೆಹಲಿಗೆ ಸೀಮಿತವಾಗಿದ್ದಾರಾ ಅಥವಾ ವಿಧಾನಸಭೆ ಚುನಾವಣೆಯ ಜವಾಬ್ದಾರಿಯಿಂದ ನುಣುಚಿಕೊಳ್ತಿದ್ದಾರಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಮೇ 4ರಂದು ಹೊರಬೀಳಲಿರುವ ಫಲಿತಾಂಶ ಸುರೇಶ್ ಗೋಪಿ ಅವರ ಅನುಪಸ್ಥಿತಿಯ ಪರಿಣಾಮ ಏನು ಅನ್ನೋದನ್ನ ಸ್ಪಷ್ಟಪಡಿಸಲಿದೆ. ಕೇರಳದ ಮತದಾರರು ರಾಷ್ಟ್ರೀಯ ಚುನಾವಣೆ ಮತ್ತು ರಾಜ್ಯ ಚುನಾವಣೆಯ ನಡುವಿನ ವ್ಯತ್ಯಾಸವನ್ನ ಚೆನ್ನಾಗಿ ಬಲ್ಲವರಾಗಿದ್ದು ಕೇವಲ ಮೋದಿ ಅವರ ರೋಡ್ ಶೋ ಅಥವಾ ಮೈತ್ರಿಕೂಟದ ಅಂಕಿ ಅಂಶಗಳು ಬಿಜೆಪಿಯನ್ನ ದಡ ಸೇರಿಸತ್ತಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕಿದೆ. ಒಬ್ಬ ಸ್ಟಾರ್ ಪ್ರಚಾರಕನನ್ನ ಸಚಿವರನ್ನಾಗಿ ಮಾಡಿ ದೆಹಲಿಗೆ ಕಳಿಸಿದ ನಂತರ ಈಗ ರಾಜ್ಯದ ಪ್ರಚಾರದ ಅಖಾಡದಲ್ಲಿ ಅವರ ಕೊರತೆಯನ್ನ ನೀಗಿಸೋಕೆ ಬಿಜೆಪಿ ಹೆಣಗಾಡ್ತಿರೋದು ಸುಳ್ಳಲ್ಲ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.